ಒಂದು ನಿಮಿತ್ತ ಈ ಸಮಾಜದಲ್ಲಿ ಒಳ ಮೀಸಲಾತಿ ಜಾರಿ ಮಾಡಿರುವಂತ ಕಾಂಗ್ರೆಸ್ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳ ವಿರುದ್ಧ ನಡೆದಿರುವಂತ ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿದಂತ ನಮ್ಮ ಸಮಾಜದ ಪರಮ ಪೂಜ್ಯರಾದಂತ ಸರ್ದಾರ್ ಸೇವಾಲಾಲ್ ಮಹಾರಾಜರು ಬಂದಿದ್ದಾರೆ. ಅದೇ ತರ ಇನ್ನೋರ್ವ ಪರಮ ಪೂಜ್ಯರಾದಂತ ಶಿವಪ್ರಕಾಶ್ ಮಹಾರಾಜರು ಸಹಿತ ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅದೇ ತರ ವಿಶೇಷವಾಗಿ ನಮ್ಮ ಸಮಾಜದ ಅಧ್ಯಕ್ಷರಾದಂತ ಶಿವಣ್ಣ ಪುಂಡ್ಲಿಕಣ್ಣರವರು, ನಮ್ಮ ಗುರಪ್ಪ ಅಣ್ಣರವರು, ನಮ್ಮ ದೀಪಕ್ ಅಣ್ಣರವರು, ದೇವು ಅಣ್ಣರವರು, ಜಾನು ಲಮಾಣಿಯವರು ಮತ್ತು ಎಲ್ಲಾ ಸಮಾಜದ ಮುಖಂಡರ ಜೊತೆಯಲ್ಲಿ ಇನ್ನುಳಿದ ನಮ್ಮ 63 ಸಮಾಜದ ಬೋವಿ ಸಮಾಜ ಕೊರಚ ಮುಖ್ಯಮಂತ್ರಿಗಳೇ ನಿಮಗೆ ವಿನಂತಿ ಮಾಡ್ಕೋತೀನಿ. ಇನ್ನೂ ಕಾಲ ಮಿಂಚಿಲ್ಲ ನಿಮಗೆ. ಈ ಸಮಾಜದ ಕಷ್ಟ ಸುಖ ನಿಮಗೆ ಗೊತ್ತಿದೆ. ಈ ಸಮಾಜದ ಕಷ್ಟ ಸುಖ ನಿಮಗೆ ಗೊತ್ತಿದೆ. ನೀವು ಯಾಕೋ ಯಾರ್ದೋ ಒಂದು ಒತ್ತಡಕ್ಕೆ ಮನಿತಾ ಇದ್ದೀರಿ. ನೀವು ಯಾರ್ದೋ ಒಂದು ಒತ್ತಡಕ್ಕೆ ಮನದು ಇದನ್ನು ಮಾಡ್ತಾ ಇದ್ದೀರಿ. ನೀವು ಗೊತ್ತಿತ್ತು ತಪ್ಪು ಹೆಜ್ಜೆ ಇಡಾಕತ್ತೀರಿ. ನಿಮ್ಮ ಹೆಸರ ಮೇಲೆ ನೀವು ಇವತ್ತೇನು ಒಳ ಮೀಸಲಾತಿ ಜಾರಿ ಮಾಡಿರಿ. ನೀವು ಸಾಯೋವರೆಗೂ ನಾವು ನಿಮ್ಮ ವಿರೋಧಿಗಳೇ. ನಿಮ್ಮ ಹೆಸರೇ ನಿಮ್ಮ ವಿರೋಧಿಗಳಾಗಿ ನೀವು ಎಲ್ಲೆಲ್ಲಿ ಬರ್ತೀರಿ, ನೀವು ಸಚಿವರು ಎಲ್ಲೆಲ್ಲಿ ಕಾಣಿಸ್ಕೋತೀರಿ ಇಡೀ ರಾಜ್ಯದಲ್ಲಿ. ಹಿಂದೇನ್ ಮಾಡಿದ್ರಿ ಪ್ರಭು ಚವ್ಹಾಣ್ಗೆ ಎಲ್ಲೆಲ್ಲಿ ಹೋಗ್ತಾರೋ ಅವ್ರಿಗೆ ಗೆರವಾಗ್ತೀರ. ನೀವು ಮುತ್ತಿಗೆ ಹಾಕ್ತೀರಾ. ಪ್ರಭು ಚವ್ಹಾಣ್ ಅವರು ಇದ್ದಾಗ, ಹಿಂದಿನ ಸಚಿವರಿದ್ದಾಗ. ಇವತ್ತು ನೀವು ಎಲ್ಲೆಲ್ಲಿ ಅಡ್ಡಾಡ್ತಿರಲ್ಲ. 12ನೇ ತಾರೀಕು ಬರಕತ್ತಿರಲ್ಲ ಇಲ್ಲೇ ಬರ್ರಿ ಅಲ್ಲ. 12ನೇ ತಾರೀಕು ಬಂದಾಗ ನಿಮ್ಗೆ ಹೆಂಗ್ ಮುತ್ತಿಗೆ ಹಾಕಿಸ್ತೀವಿ ಇಲ್ಲೇ. 12ನೇ ತಾರೀಕು ನೀವು ಬರಕತ್ತೀರಿ. ಯಾರ್ಯಾರು ಬರಕತ್ತೀರಿ ಎಲ್ಲ ಗೊತ್ತಿದೆ ನನಗೆ. ಅವತ್ತು ಮುತ್ತಿಗೆ ಹಾಕಿಸ್ತೀವಿ. ಅವಾಗ ಬರೋಣ. 10ನೇ ತಾರೀಕು ಫ್ರೀಡಂ ಪಾರ್ಕ್ ಅಲ್ಲಿ ವಿಧಾನಸೌಧದ ಮುತ್ತಿಗೆ ಹಾಕುವಂತದ್ದನ್ನು ಮಾಡ್ತಾ ಇದ್ದೀವಿ. ಎಚ್ಚೆತ್ಕೊಳ್ರಿ. ಇಡೀ ರಾಜ್ಯದ ಬಂಜಾರ, ಬೋವಿ, ಕೊರಚ, ಕೊರಬ ಅಲೆಮಾರಿಗಳು ಇದರಲ್ಲಿ ಸೇರ್ಕೊಂಡು ನಿಮ್ಮನ್ನ ಏನ್ ಮಾಡ್ಬೇಕನ್ನೋ ನಿರ್ಧಾರ ಮಾಡ್ಯಾರ. ನೀವು ಇದರಿಂದ ತಪ್ಪಿಸ್ಕೊಳ್ಳಕ್ಕಾಗಲ್ಲ. ತಪ್ಪಿಸ್ಕೊಳ್ಳೇಬೇಕು ಅಂದ್ರೆ ಏನೇನು ಅನ್ಯಾಯ ಆಗಿದೆ, ಯಾವ್ಯಾವ ಸಮಾಜಕ್ಕೆ ಅನ್ಯಾಯ ಆಗಿದೆ ಅದನ್ನು ಸರಿಪಡಿಸುವಂತ ಕೆಲಸ ಬೇಗ ಮಾಡ್ರಿ. ಇಲ್ಲ ಅಂದ್ರೆ ನೀವು ನಿಮ್ ಊರಲ್ಲಿ ಅಡ್ಡಾಡೋದು ವಜ್ಜೆ ಆಗತ್ತಾ, ಇದನ್ನು ತಿಳ್ಕೊಂಡ್ಬಿಡ್ರಿ ಅಂತ ಹೇಳಿ ಕೇಳ್ಕೊಂಡು ಇವತ್ತು ಈ ಹೋರಾಟದಲ್ಲಿ ಅಷ್ಟು ಪ್ರಮಾಣದಲ್ಲಿ ಇಡೀ ನಮ್ಮ ಗದಗ ಜಿಲ್ಲೆಯಿಂದ ಪ್ರತಿಯೊಂದು ತಾಂಡದಿಂದನೂ ಸಹಿತ ಇವತ್ತು ತಾವೆಲ್ಲ ಬಂದಿದ್ದೀರಿ. ಅದರ ಜೊತೆಯಲ್ಲಿ ನಮ್ಮ ಎಲ್ಲ ಬೋವಿ ಸಮಾಜ, ಕೊರಚ, ಕೊರಮ ಸಮಾಜದಿಂದನೂ ಸಹಿತ ಅಷ್ಟು ಪ್ರಮಾಣದ ದೊಡ್ಡ ಪ್ರಮಾಣದ ಬೆಂಬಲವನ್ನ ನೀವು ನೀಡಿದ್ದೀರಿ. ಅದರ ಜೊತೆ ನಮ್ಮೆಲ್ಲ ತಾಯಂದ್ರು ಸಹಿತ ಬಂದಿದ್ದಾರೆ. ತಾವು ಅದನ್ನು ಸ್ಟಾರ್ಟ್ ಆದಾಗ ನೋಡ್ಬೇಕಾಗಿತ್ತು ಅದನ್ನ, ಆ ಜನರ ಆಕ್ರೋಶವನ್ನ. ಹಾಗಾಗಿ ನಾವೇನಿವತ್ತು ಸೇರಿದೀವಿ ಇದು ಒಂದೇ ಹೋರಾಟ ಅಲ್ಲ. ಮುಂದಿನ ದಿನಮಾನ ಸಾಂಕೇತಿಕ ಪ್ರಾರಂಭ ಅಷ್ಟೇ. ಇನ್ನೂ ಬಹಳದು. ಇನ್ನೂ ನಿಮ್ಗೆ ಏನೇನು ಇರಿಸೋ ಮಟ್ಟ ನಮ್ಮ ಕರ್ತವ್ಯ ಒಂದೇ. ಇವರೇನು ಇಲ್ಲಿ ಯುವಕರದಾರಲ್ಲ, ಇವ್ರು ನೋಡಿದ್ರಲ್ಲ ಇವ್ರ ಆಕ್ರೋಶಗಳು. ಇದು ಮುಂದೆ ನಿಮ್ಮನ್ನ ಬಿಡೋದಿಲ್ಲ ಅವರು. ನಾವ್ಯಾರು ನಿಮ್ಮನ್ನು ಬಿಡೋದಿಲ್ಲ. ಎಚ್ಚೆತ್ಕೊಂಡು ಸರಿಪಡಿಸುವಂತ ಕೆಲಸ ಮಾಡ್ರಿ. ನಿಮಗೆ ಮನವಿ ಮಾಡ್ಕೋತಾ ಇದ್ದೀನಿ. ಇಲ್ಲ ಅಂದ್ರೆ ನೀವು ಸಾಯ ಮಠನು ನಿಮ್ಮ ಹೆಸರು ಬೇಕು. ನಮ್ಮ ಸಮಾಜ ಕೆಟ್ಟ ಸಿದ್ದರಾಮಯ್ಯ, ಅನ್ಯಾಯ ಮಾಡಿದ ಸಿದ್ದರಾಮಯ್ಯ, ಅನ್ಯಾಯ ಮಾಡಿದ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಅಂತ ಹೇಳ್ತಾರ. ನಮ್ಮ ಸಚಿವರು ಆ ಕಡೆ ಮಾತಾಡೋ ಮುಂದೆ ಹೇಳಿದ್ರು, ಎಚ್.ಕೆ. ಪಾಟೀಲ್ ಸಚಿವರು ನೀನ್ ಮನವಿಯನ್ನ ತಲೆ ಮೇಲೆ ತಗೊಂಡು ಹೋಗ್ತೀನಿ ಅಂದ್ರೆ ಅವತ್ತೇ ಡೌಟ್ ಹತ್ತು ನನಗೆ. ಯಾವಾಗ ಅವ್ರು ತಲೆ ಅಂದ್ರು ತಲೆಗೆ ಹೋಗೋದಿಲ್ಲ. ಇದು ಬೇರೆದಕ್ಕ ಹೋಗತ್ತಿರ ಅಂತ ಅರ್ಥ ಮಾಡ್ಕೊಂಡು ನಾವು ಅಷ್ಟರ ಮಟ್ಟಿಗೆ ಅವ್ರ ತಲೆ ಮೇಲೆ ಹೊತ್ಕೊಂಡು ಹೋಗ್ಯಾರ. ನಮ್ಗೆ ನಮ್ಮ ಸಮಾಜದ ಓಟ್ ಅದಾವಲ್ಲೇ, ಅವ್ರ ಕ್ಷೇತ್ರದಲ್ಲಿ ಒಂದು 10,000-12,000 ಓಟ್ ಅದಾವ್ರಿ. ಓಟ್ ಅದಾವ್. ಬೋವಿ ಸಮಾಜದ ಓಟ್ ಅದಾವ್. 20-25 ಸಾವಿರ ಓಟ್ ಅದಾವ್. ನಮ್ಮ 4 ಸಮಾಜ ಪ್ಲಸ್ ಅಲೆಮಾರಿ ಹಿಡ್ಕೊಂಡ್ರೆ ಇವತ್ತು ಬರ್ರಲ್ಲ ಓಟ್ ಕೇಳಕ್ ನೋಡೋಣಂತ. ನಿಮಗೆ ಅದನ್ನ ಸರಿಪಡಿಸ್ರಿ. ನೀವೊಬ್ರು ಕಾನೂನು ಸಚಿವರು. ನೀವು
ಯಾಕಂದ್ರೆ ನೀವು ಮನಸ್ಸು ಮಾಡಿದ್ರೆ ಅದೇನು ದೊಡ್ಡದಲ್ಲ. ಕಾನೂನು ಸಚಿವರಾದರೆ ಸಿದ್ದರಾಮಯ್ಯ ಅವರಿಗೆ ಮುಖ್ಯಮಂತ್ರಿಗಳಿಗೆ ಅತ್ಯಂತ ಹತ್ತಿರವಾದ ವ್ಯಕ್ತಿ. ಸರಿಪಡಿಸುವಂತ ಕೆಲಸ ಮಾಡ್ರಿ. ಇಲ್ಲ ಅಂದ್ರೆ ಇದರ ನಿಮಗೂ ಸಹಿತ ಇದರ ಪೆಟ್ಟು ಎಷ್ಟು ಪ್ರಮಾಣ ಬೀಳುತ್ತೆ ಅನ್ನೋದು ಸಹಿತ ನೀವು ನೋಡ್ಕೋತೀರಿ ಅಂತ ಹೇಳಿ ಕೇಳ್ಕೊಂಡು ಇವತ್ತು ಈ ಒಂದು ಪ್ರತಿಭಟನೆಯಲ್ಲಿ ವಿಶೇಷವಾಗಿ ತಾವೆಲ್ಲರೂ ಭಾಗವಹಿಸಿ ಸಮಾಜಗಳಿಗೆ ಅನ್ಯಾಯ ಆಗಿದ್ದರ ಬಗ್ಗೆ ಸಂಪೂರ್ಣವಾಗಿ ಆ ಮನವಿಯಲ್ಲಿ ಇದೆ. ಈ ಮುಖಾಂತರ ತಾವು ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಜಿಲ್ಲಾಧಿಕಾರಿಗಳ ಮುಖಾಂತರ ಅವ್ರನ್ನ ಈ ಮನವಿಯನ್ನು ತಲುಪಿಸುವಂಥ ಕೆಲಸವನ್ನು ಅವರು ಮಾಡಬೇಕು. ಜೊತೆಯಲ್ಲಿ ಸರ್ಕಾರಕ್ಕೆ ಈ ರಾಜ್ಯದ ಮುಖ್ಯಮಂತ್ರಿಗೂ ಸಹಿತ ಈ ಸಮಾಜದ ಏನು ಮೀಸಲಾತಿ ಸ್ಥಿತಿಗತಿ ಗುಳೆ ಹೋಗ್ತಿರೋದ್ರ ಬಗ್ಗೆ ಶಿಕ್ಷಣದ ಬಗ್ಗೆ ತಾವು ಸಹಿತ ಒಂದು ಸಪರೇಟ್ ಆಗಿ ಪ್ರತ್ಯೇಕ ಒಂದು ವರದಿಯನ್ನು ತಾವು ಕೊಟ್ಟರೂ ಸಹಿತ ನಮಗೆ ಯಾವುದೇ ಥರ ಅಭ್ಯಂತರ ಇಲ್ಲ. ಯಾಕಂದರೆ ಈ ಸಮಾಜಕ್ಕೆ ಬಹಳ ದೊಡ್ಡ ಪ್ರಮಾಣದ ಅನ್ಯಾಯ ಆಗಿರುವಂಥದ್ದು ಇದು ಖಂಡನೀಯ. ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಕೊಟ್ಟಿದ್ದಾರೆ. ಆ ಸಂವಿಧಾನದ ಅಡಿಯಲ್ಲಿ ಎಲ್ಲ ಸಮಾಜಕ್ಕೂ ಮೀಸಲಾತಿಯನ್ನು ಬಹುತೇಕ ಎಲ್ಲ ಸಮಾಜಕ್ಕೂ ಕೊಟ್ಟಿದ್ದಾರೆ. ಆ ಅಡಿಯಲ್ಲಿ ಪರಿಶಿಷ್ಟ ಜಾತಿಗಳಿಗೂ ಪರಿಶಿಷ್ಟ ಪಂಗಡಕ್ಕೂ ಇನ್ನುಳಿದ ಎಲ್ಲ ಸಮಾಜಗಳಿಗೆ ಸರಿಯಾದ ಪಾಲನ್ನು ನೀಡಿರುವುದು. ನಮ್ಮ ಪರಿಶಿಷ್ಟ ಜಾತಿಗಳಿಗೆ ಒಂದೇನೋ ವಿಷಯವನ್ನು ಹಿಡ್ಡುವಂಥ ಕಾರ್ಯ ಸರ್ಕಾರ ಮಾಡಿರುವುದರಿಂದ ಈ ಸರ್ಕಾರದ ವಿರುದ್ಧ ಇದು ಸಾಂಕೇತಿಕವಾಗಿರುವಂಥ ಒಂದು ಪ್ರತಿಭಟನೆ. ಮುಂದೆ ಬರುವಂಥ ದಿನದಲ್ಲಿ ದೊಡ್ಡ ಪ್ರಮಾಣದ ಒಂದು ಪ್ರತಿಭಟನೆಯನ್ನು ಇಡೀ ಜಿಲ್ಲೆಯಿಂದ ಈ ತಾಲೂಕಿನಿಂದ ಪಾದಯಾತ್ರೆ ಮುಖಾಂತರ ಅಥವಾ ಬೇರೆ ಬೇರೆ ರೀತಿಯಲ್ಲಿ ನಾವು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ನಾಳೆ 10ನೇ ತಾರೀಕು ಫ್ರೀಡಂ ಪಾರ್ಕಲ್ಲಿ ಬೆಂಗಳೂರಲ್ಲಿ ದೊಡ್ಡ ಪ್ರಮಾಣದ ಪ್ರತಿಭಟನೆ ನಡೆಯುತ್ತದೆ. ಹಾಗಾಗಿ ಲಕ್ಷಾಂತರ ಜನ ಅಲ್ಲಿ ಸೇರಿ ವಿಧಾನಸೌಧವನ್ನು ಮುತ್ತಿಗೆ ಹಾಕುವಂಥ ಕಾರ್ಯ ಆಗ್ತದೆ. ಹಾಗಾಗಿ ಸರ್ಕಾರಕ್ಕೆ ಈ ಮನವಿಯನ್ನು ಆದಷ್ಟು ಬೇಗನೆ 10ನೇ ತಾರೀಕು ಒಳಗೆ ತಲುಪಿಸುವಂಥ ಕಾರ್ಯವನ್ನು ಜಿಲ್ಲಾಧಿಕಾರಿಗಳ ಮುಖಾಂತರ ತಾವು ಮಾಡಬೇಕಂತೇಳಿ ತಮಗೆ ವಿನಂತಿಯನ್ನು ಮಾಡಿ ಈ ಮನವಿಯನ್ನು ತಮಗೆ ಸಲ್ಲಿಸ್ತಾ ಇದ್ದೀವಿ. ಈ ಕಡೆ ನೋಡ್ರಿ, ಎಲ್ಲರೂ ಈ ಕಡೆ ನೋಡ್ರಿ. झंडा साइड सरकार गाड़ी ಯಾಕಂತಂದ್ರೆ
ಇವತ್ತು ನಮಗ ಮೀಸಲಾತಿ ಇವತ್ತ ಆಗಲ್ಲೇ ನಮ್ಮ ಅಣ್ಣರೊಬ್ಬರು ಅಂದ್ರು ಅಸ್ಪೃಶ್ಯತೆ ಮತ್ತು ಟಚಬಲ್ ಅಂದ್ರ ಮುಂದಿನ ದಿನಮಾನದಲ್ಲಿ ನಮ್ಮನ್ನ ತೆಗೆದ ತೀರ್ತೀರಿ ನೀವು. ಇದು 100% ಸತ್ಯ. ಇದು ನಮಗೆ ಗೊತ್ತಾಗ್ತೈತಿ. ಅದಕ್ಕೆ ನಾವು ಖಂಡಿತ ಬಿಡೋದಿಲ್ಲ. ಮುಂದಿನ ದಿನಮಾನದಲ್ಲಿ ನಾವು ಅರಬೆತ್ತಲೆ ನಾವು ಮೆರವಣಿಗೆ ಮಾಡ್ತೀವಿ, ಅರಬೆತ್ತಲೆ ಸೇವೆ ಮಾಡ್ತೀವಿ. ಇವತ್ತು ನಮ್ಮ ಸಮಾಜದ ಯುವಕರು ಅವರನ್ನು ನೋಡಿದ್ರೆ ನಮಗ ಆಮೇಲೆ ಜಯಪ್ರಕಾಶ್ ಹೆಗಡೆ ಅಂತ ಒಂದು ಜಯಪ್ರಕಾಶ್ ಹೆಗಡೆ ಅಂತ ಹೇಳಿ ಒಂದು ಜನಗಣತಿ ಮಾಡಿ ನಮ್ಮನ್ನ ಅತಿ ಕಮ್ಮಿ ಪರ್ಸೆಂಟೇಜ್ ನಲ್ಲಿ ನೀವು ಮಾಡಿದ್ರಿ. ಇವತ್ತು ನಾಗಮೋಹನ್ ದಾಸ್ ಅಂತ ಹೇಳಿ ಇವತ್ತು ಆದಷ್ಟು ನಮ್ಮ 63 ಜಾತಿಯಲ್ಲಿ ಬರೀ 5% ನೀವು ಕೊಟ್ಟಿದ್ದೀರಿ. ಸಿದ್ದರಾಮಯ್ಯನವರೇ, ನೀವು ಅಹಿಂದ ನಾಯಕರು ಹೌದು, ಬಡವರ ಹುಟ್ಟಿದಿರಿ, ಮಾತೆತ್ತಿದ್ರೆ ಸಾಮಾಜಿಕ ನ್ಯಾಯ ಅಂತೀರಿ.